ಸೊ ಲಾಲ್ಬಾಗಿನ 219ನೆಯ ಪ್ರದರ್ಶನ ತೇಜಸ್ವಿ ವಿಸ್ಮಯ ಎಂಬ ಶೀರ್ಷಿಕೆಯಡಿ ಪರಿಕಲ್ಪನೆಯಡಿ ಏನು ಇಡೀ ತೇಜಸ್ವಿಯವರ ಬದುಕು, ಅವರ ಒಂದು ಏನು ಸಾಧನಾ ಶಿಖರದ ಹಲವು ಮುಖಗಳನ್ನು ನಾವು ಇಲ್ಲಿ ಏನು ಇವತ್ತು ಸಾದರಪಡಿಸಿದ್ದೇವೆ ಲಾಲ್ಬಾಗ್ನಲ್ಲಿ, ಅದರ ಒಟ್ಟಾರೆ ಪ್ರದರ್ಶನ ವೀಕ್ಷಣೆ ಮಾಡಲು ಈಗ 2ನೇ ದಿನವಾದ ಇಂದು ಸಹಸ್ರಾರು ಸಂಖ್ಯೆಯಲ್ಲಿ ವೀಕ್ಷಕರು, ತೇಜಸ್ವಿ ಅಭಿಮಾನಿಗಳು ಲಾಲ್ಬಾಗ್ನಲ್ಲಿ ಬಂದಿದ್ದಾರೆ, ಪ್ರದರ್ಶನವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಕೇವಲ ಗಾಜಿನ ಮನೆಗೆ ಮಾತ್ರ ಸೀಮಿತ ಆಗದೆ ಲಾಲ್ಬಾಗಿನ ಸುಮಾರು 25 ಕಡೆ ವಿವಿಧ ಆಕರ್ಷಣೆಗಳಿವೆ. ಸೊ ಒಂದು ಕಡೆ 2ನೇ ರಾಷ್ಟ್ರೀಯ ಮರಗೆತ್ತನೆ ಶಿಬಿರ ನಡೀತಾ ಇದೆ. ಮತ್ತು ಈ ಕಡೆ ನಾವು ಪ್ರಪ್ರಥಮ ಬಾರಿಗೆ ಒಂದು ಟ್ಯಾಬ್ಲೋ ಮಾಡಿದ್ದೇವೆ. ವನ್ಯಜೀವಿಗಳಿಂದ ಕೂಡಿದಂಥ 2 ಟ್ಯಾಬ್ಲೋಗಳು ಬಂದಿದೆ. ಅದರ ಜೊತೆಗೆ HD ಕೋಟೆಯಿಂದ ಒಂದು ಲ್ಯಾಂಟಾನಾದಿಂದ ಮಾಡಿದ ಬೃಹತ್ ಆನೆಗಳ ಮಾದರಿಗಳಿದೆ. ಮತ್ತು ನಂದಿ ಗಿರಿಧಾಮದಿಂದ ನಾರು ಬೇರಿನ ಬೃಹತ್ ಪ್ರದರ್ಶನ ಇದೆ. ಹಾಗೆ ತೇಜಸ್ವಿ ಪ್ರತಿಷ್ಠಾನ ಕೊಟ್ಟಿಗೆಹಾರದ ವತಿಯಿಂದ ತೇಜಸ್ವಿಯವರ ಒಂದು ವಿಶೇಷವಾದಂಥ ಫೋಟೋ ಗ್ಯಾಲರಿ ಇದೆ. ಹಾಗೆಯೇ ಗಾಜಿನ ಮನೆಗೆ ಅನತಿ ದೂರದಲ್ಲಿ ತೇಜಸ್ವಿಯವರ ಸಮಗ್ರ ಕೃತಿಗಳ ಒಂದು ಪ್ರದರ್ಶನ ಮತ್ತು ಮಾರಾಟ ಮಳಿಗೆಯನ್ನು ಕೂಡ ತೆರೆಯಲಾಗಿದೆ. ಮತ್ತು ಜೊತೆಗೆ ಏನು ನಮ್ಮ ಒಂದು ಮೈಸೂರು ಬೆಂಗಳೂರು ಝೂ ಇದೆ ಬನ್ನೇರುಘಟ್ಟ, ಅವರ ವತಿಯಿಂದ ಪ್ರಾಣಿ ಮತ್ತು ಪಕ್ಷಿಗಳ ಒಂದು ವಿಶೇಷವಾದಂಥ ಪರಿಕಲ್ಪನೆಯಡಿ ಒಂದು ಪ್ರದರ್ಶನ ಇಟ್ಕೊಂಡಿದ್ದಾರೆ. ಮತ್ತು ತೇಜಸ್ವಿಯವರು ಏನು ಜಪಾನಿನ ಪುಕಾವೋಕೋರ್ ಅವರಿಂದ ಪ್ರಭಾವಿತರಾಗಿ ಸಹಜ ಕೃಷಿಯ ವಿಚಾರಧಾರೆಗಳನ್ನು ಪ್ರಪ್ರಥಮ ಬಾರಿಗೆ ಅವರು ಮನದಟ್ಟಾಗಿ ಅದನ್ನು ಇಡೀ ತಮ್ಮ ಜೀವಿತ ಕಾಲಕ್ಕೂ ಕೂಡ ಸಾವಯವ ಕೃಷಿಯನ್ನು ತಮ್ಮ ನಿರುತ್ತರ ತೋಟದಲ್ಲಿ ಅಳವಡಿಕೆ ಮಾಡಿಕೊಂಡಿದ್ರು. ಅದರ ಬಗ್ಗೆ ಒಂದು ವಿಶೇಷವಾದಂಥ ಪ್ರಾತ್ಯಕ್ಷತೆಯನ್ನು ಸುಮಾರು 3 ಗುಂಟೆ ಪ್ರದೇಶದಲ್ಲಿ ಮಾಡಿದ್ದೇವೆ. ಅದು ನಿಜಕ್ಕೂ ಕೂಡ ಇವತ್ತಿನ ಕಾಲಘಟ್ಟಕ್ಕೆ ಹೇಗೆ ಕಲುಷಿತ ಆಗ್ತಾ ಇರ್ತಕ್ಕಂಥ ನೀರು, ಗಾಳಿ, ನಮಗೆ ಸಿಗ್ತಾ ಇರ್ತಕ್ಕಂಥ ವಿಶೇಷವಾಗಿ ಹಣ್ಣು, ಆಹಾರ, ಕಾಯಿ ಪಲ್ಯಗಳು ಹೇಗೆ ಆರೋಗ್ಯಕರವಾಗಿರಬೇಕು ಅಂತಂದರೆ ನಮಗೆ ಸಹಜ ಕೃಷಿ ಅಥವಾ ಸಾವಯವ ಕೃಷಿ ಇಂದಿಗೆ ಅತ್ಯಂತ ಅನಿವಾರ್ಯ. ಸೊ ತೇಜಸ್ವಿಯವರು ಒಂದೇ ಆ ಪರಿಕಲ್ಪನೆಯನ್ನು ನಮಗೆಲ್ಲರಿಗೂ ಕೂಡ ಹುಟ್ಟು ಹಾಕಿದ್ರು. ಅದರ ಒಂದು ವಿಶೇಷವಾದಂಥ ಪ್ರಾತ್ಯಕ್ಷತೆ ಇದೆ. ಅಲ್ಲಿ ಸಾವಯವ ಕೃಷಿಗೆ ಪೂರಕವಾದಂಥ ಹಲವಾರು ವೈಜ್ಞಾನಿಕ ಮತ್ತು ನಮ್ಮ ಪ್ರಾತ್ಯಕ್ಷತೆಗೆ ಬೇಕಾದಂಥ ಮಾಹಿತಿಗಳನ್ನು ಕೂಡ ಅನಾವರಣ ಮಾಡಿದ್ದೇವೆ. ಸೊ ಒಟ್ಟಾರೆ ಇಲ್ಲಿ ಬಂದಿರತಕ್ಕಂಥ ಪ್ರವಾಸಿಗರು ಎಲ್ಲಿ ಬೇಕಂದ್ರಲ್ಲಿ ಒಂದು ಫೋಟೋಗಳನ್ನು ಮತ್ತು ಏನು ಸೆಲ್ಫಿಗಳನ್ನು ತೆಗೆದುಕೊಳ್ಳಿಕ್ಕೆ ಒಂದು ಸುಮಾರು 60 ಕಡೆ ಬೃಹತ್ ಪುಷ್ಪ ಪಿರಮಿಡ್ಗಳನ್ನ ಕೂಡ ಮಾಡಿದ್ದೇವೆ. ಸೊ ಒಟ್ಟಾರೆ ಜನರು ಬಹಳ ಈ ಒಂದು ಪ್ರದರ್ಶನವನ್ನು ಅತ್ಯಂತ ಖುಷಿಯಿಂದ, ಅತ್ಯಂತ ಒಂದು ಏನು ಈ ಒಂದು ಇವತ್ತು ರಜಾ ದಿನ ಇದೆ, ಸಂಕ್ರಾಂತಿ. ಸೊ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಮಧ್ಯಾಹ್ನದ ಹೊತ್ತಿಗೆ ಸುಮಾರು 35,000ಕ್ಕೂ ಹೆಚ್ಚು ಪ್ರೇಕ್ಷಕರು ಈ ಪ್ರದರ್ಶನಕ್ಕೆ ಆಗಮಿಸಿದ್ರು. ಬಹುಶಃ ಸಂಜೆ ಒಳಗಡೆ ಒಂದು 60-70 ಸಾವಿರ ಜನ ಈ ಪ್ರದರ್ಶನ ವೀಕ್ಷಿಸ್ತಕ್ಕಂಥ ಸಾಧ್ಯತೆ ಇದೆ. ಸೊ ಈ ಪ್ರದರ್ಶನ ಇನ್ನೂ ಕೂಡ ಸುಮಾರು 10 ದಿವಸಗಳ ಕಾಲ ಇರೋದ್ರಿಂದ ಜನರು ಇನ್ನೂ ಹೆಚ್ಚು ಈ ಪ್ರದರ್ಶನವನ್ನು ವೀಕ್ಷಣೆ ಮಾಡಬೇಕು ಅಂತ ಹೇಳಿ ತೋಟಗಾರಿಕೆ ಇಲಾಖೆಯ ಪರವಾಗಿ ವಿನಮ್ರವಾಗಿ ಕೋರುತ್ತೇನೆ.